ನಮಸ್ಕಾರ. ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಶಾಸಕ ಎಆರ್ ಕೃಷ್ಣಮೂರ್ತಿರವರು ಶನಿವಾರ ಸುಮಾರು 5.30 ಕೋಟಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು. ಕೊಮರ್ನಾಪುರ ಗುಂಬಳ್ಳಿ ರಸ್ತೆಗೆ 2 ಕೋಟಿ, ಕೊಮರ್ನಾಪುರ ಗ್ರಾಮದ ಪರಿಶಿಷ್ಟ ಜಾತಿ ಬೀದಿಯಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿಗೆ 50 ಲಕ್ಷ, ವಡಗೆರೆ ಗ್ರಾಮದಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ಕಾಮಗಾರಿ ಶಂಕುಸ್ಥಾಪನೆಗೆ 10 ಲಕ್ಷ, ಗೌಡಹಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಉಪ್ಪಾರ ಲಿಂಗಾಯತ ಮತ್ತು ಕುರುಬ ಬೀದಿಯಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿಗೆ 40 ಲಕ್ಷ, ಗೌಡಹಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ಶಂಕುಸ್ಥಾಪನೆಗೆ 20 ಲಕ್ಷ, ಅಲ್ಕೆರೆ ಅಗ್ರಹಾರ ಗ್ರಾಮದಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ಶಂಕುಸ್ಥಾಪನೆಗೆ 25 ಲಕ್ಷ, ದೇವರಹಳ್ಳಿ ಲಿಂಗಾಯತರ ಬೀದಿಯಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ, ರಾಮಾಪುರ ಗ್ರಾಮದ ಪರಿಶಿಷ್ಟ ಜಾತಿ ಬೀದಿಯಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿಗೆ 60 ಲಕ್ಷ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ನಂತರ ರಾಮಾಪುರ ಗ್ರಾಮದಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ಉದ್ಘಾಟನೆ ಹಾಗೂ ಅಂಗನವಾಡಿ ಉದ್ಘಾಟನೆಯನ್ನು ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ವಂಗನೂರು ಚಂದ್ರು, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಯೋಗೇಶ್, ಕೊಳ್ಳೇಗಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ತೋಟೇಶ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಬೌದ್ಧ ರತ್ನ ಬಂತೇಜಿರವರು, ತಾಲೂಕು ಗ್ಯಾರಂಟಿ ಅಧ್ಯಕ್ಷರಾದ ಪ್ರಭು ಪ್ರಸಾದ್, ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಯೋಗೇಂದ್ರ, ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ವಿಜಯ್, ಕೊಳ್ಳೇಗಾಲ ಕ್ಷೇತ್ರದ ಅಧ್ಯಕ್ಷರಾದ ಶಿವರಾಜ್ ಮದ್ದೂರು, ಮುಖಂಡರಾದ ಕಂದಹಳ್ಳಿ ನಂಜುಂಡಸ್ವಾಮಿ, ಮಾಂಬಳ್ಳಿ ನಂಜುಂಡಸ್ವಾಮಿ, ಗೌಡಹಳ್ಳಿ ರಾಜೇಶ್, ರವಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರುಗಳು, ನಿರ್ಮಿತಿ ಕೇಂದ್ರ ಇಂಜಿನಿಯರ್ ನಂದೀಶ್, ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಸಂತೋಷ್ ಕುಮಾರ್, ಕೆಆರ್ಐ ಡಿಎಲ್ ಇಂಜಿನಿಯರ್ ಚಿಕ್ಕಲಿಂಗಯ್ಯ, ಗುತ್ತಿಗೆದಾರ ಮಂಜುನಾಥ್ ಹಾಗೂ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು. ವರದಿ ಮಣಿಕಂಠ ನಾಯಕ್, ಚಾಮರಾಜನಗರ. ಫೋನ್ ನಂಬರ್ ಕೊಟ್ಟಿದ್ರು ಅವ್ರು ಮಾಡೋದು ಕ್ಲೋಸ್ ಆಗ್ಬಿಟ್ಟಿತ್ತು. ಅದನ್ನ ಸನ್ಮಾನ್ಯ ಶಾಸಕರು ಯಾವ ರೀತಿ ಮಾಡಿಸ್ಕೊಂಡ್ಬಂದ್ರು ಅಂತ ನನಗೆ ಗೊತ್ತು. ಅದನ್ನ ಪ್ರಿಯಾಂಕಾ ಖರ್ಗೆ ಸಾಹೇಬ್ರಿಂದ ಅವರು ಅನುಮೋದನೆ ತಗೊಂಡ್ಬಂದ್ರು. ಅದನ್ನ ಅವ್ರು ಹೇಳಿಲ್ಲ ಎಲ್ಲೂ. ಇದನ್ನ ಡೆಟ್ ಆಗ್ಬಿಟ್ಟಿತ್ತು. ಈ ಅನುದಾನನೇ ಕ್ಲೋಸ್ ಆಗಿತ್ತು, ನನಗ್ ಗೊತ್ತದು. ಮತ್ತೆ ಈ ವಿಷಯದಲ್ಲಿ ಇನ್ನೊಬ್ರು ನಮ್ಮ ಚೇತನ್ ಸರ್, ಇಲ್ಲ ನಾನು ಹೇಳಲೇಬೇಕು, ಇವರು ಅದಕ್ಕೆ ತುಂಬಾ ಓಡಾಡಿದ್ದಾರೆ, ನನಗ್ ಗೊತ್ತು. ಅದಕ್ಕೋಸ್ಕರ ನಾನು ವಿಶೇಷವಾಗಿ ಹೇಳಕ್ ಬಂದೆ. ಇವರ ಒಂದು ಇದರಿಂದಾನೇ ಇವತ್ತು ಈ ಕೆಲಸ ಆಗಿದೆ ಹೊರತು ನಮ್ಮಿಂದ ಅಲ್ಲ. ಇದು ಡೆಡ್ ಆಗೋಗಿತ್ತು ಅನುದಾನ. ಅದನ್ನ ಪುನಃ ಜೀವ ಕೊಟ್ಟು ಅದಕ್ಕೆ ಪುನಃ ಅದನ್ನ ಕೆಲಸ ಆಗ್ತಿದೆ. ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಸರ್, ಮುಖ್ಯ ರಸ್ತೆಯಿಂದ 2400 ಮೀಟರ್ ಸರ್. ಇಲ್ಲಿಂದ ಇನ್ನೂ ಸ್ವಲ್ಪ ಮೊದಲು 2000 ಮೀಟರ್ ಇತ್ತು ಸರ್. 2015 ಮೀಟರ್ ಅಂದ್ರೆ 2 ಕಿಲೋಮೀಟರ್ ಇತ್ತು ಸರ್. ಈಗ ಸ್ವಲ್ಪ ಅಮೌಂಟ್ ಚೇಂಜ್ ಮಾಡಿ 2400 ಮೀಟರ್ ಆಗಿದೆ ಸರ್. 2.5 ಕಿಲೋಮೀಟರ್ ಆಗುತ್ತೆ ಸರ್ ಆಲ್ಮೋಸ್ಟ್. ಹಾಂ ಸರ್. 135 ಮೀಟರ್ ಬಾಕ್ಸ್ ಡ್ರೈನೇಜ್ ಇದೆ ಸರ್. ಹಾಂ ಸರ್. ತಾವೇ ಅನುಮೋದನೆ ಕೊಡ್ತೀರಿ ಸರ್, ಅದು ಯಾರು ಹೇಳಿಲ್ಲ, ತಪ್ಪು. ಬಂತೇಜಿರವರೇ, ನಮ್ಮ ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರು, ಈ ಭಾಗದ ಮುಖಂಡರಾದಂಥ ಯೋಗೇಶ್ ಅಣ್ಣರವರೇ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀಯುತ ತೋಟೇಶ್ರವರೇ, ನಮ್ಮ ಪ್ರಜಾಪ್ರತಿನಿಧಿ ಅಧ್ಯಕ್ಷರಾದಂಥ ಸೋಮಶೇಖರಪ್ಪನವರೇ, ಮತ್ತು ಮುಖಂಡರಾದ ನಂಜುಂಡಸ್ವಾಮಿರವರೇ, ಮಲ್ಲೂರವರೇ, ನಮ್ಮ ಗ್ರಾಮ ಪಂಚಾಯಿತಿಯ ಬಗ್ಗೆ ಸವಿಸ್ತಾರವಾಗಿ ನಮ್ಮ ತೋಟೇಶ್ ಅಣ್ಣ ಮತ್ತು ಯೋಗೇಶ್ ಅಣ್ಣವ್ರು ತಿಳಿಸಿದ್ದಾರೆ. ನಾನಾದರೂ ನನ್ನ ಅನಿಸಿಕೆ ಏನಪ್ಪ ಅಂತಂದರೆ, ಪ್ರಾರಂಭದಲ್ಲಿ ನಾವು ಮತವನ್ನು ಕೇಳೋಕ್ಕೆ ಬಂದ ಸಂದರ್ಭದಲ್ಲಿ ಗ್ರಾಮಸ್ಥರು ಹಲವಾರು ಟೀಕೆಗಳು, ಅಂದರೆ ಹಿಂದೆ ಏನು ಮಾಡಬೇಕಾಗಿತ್ತು ಮಾಡಲಿಲ್ಲ, ನಿಮ್ಮ ಮೇಲೆ ಒಂದು ನಮಗೇನೋ ಭರವಸೆ ಇದೆ, ಯಾಕೆಂದರೆ ಸುಮಾರು 19 ವರ್ಷದಿಂದ ಸೋತಿದ್ದೀರಾ, ನಿಮ್ಮನ್ನು ಈ ಸರಿ ಗೆಲ್ಲಿಸ್ತೀವಿ, ಮತ್ತು ನಮ್ಮ ಈ ಗ್ರಾಮಗಳಿಗೆ ಇಂತಿಂಥ ಕೆಲಸಗಳಾಗಬೇಕು ಅಂತ ಅವರು ಒಂದು ಜನಸಾಮಾನ್ಯರು ಮತದಾರರು ಕೇಳ್ಕೊತಾ ಇದ್ರು. ನಾವು ಸಾಮಾನ್ಯ ಮತ ಹಾಕ್ಸ್ಕೊಳ್ಳೋ ಸಂದರ್ಭದಲ್ಲಿ ಎಲ್ಲ ಕೇಳ್ಕೊತೀವಿ, ಓಟ್ ಆದಮೇಲೆ ಪುನಃ ಅದನ್ನು ಮರೆತುಬಿಡ್ತೀವಿ. ಒಟ್ಟು ಅವ್ರು ಆಗ ಮಾಡಲಿಲ್ಲ. ಯಾವ ಗ್ರಾಮಕ್ಕೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಅವರು ಓಟ್ನ ಪಡೆಯೋಂಥ ಸಂದರ್ಭದಲ್ಲೇ ಒಂದು ಲಿಸ್ಟ್ ಅವರ ಇವ್ರಿಗೆ ಹೇಳಿ ಒಂದು ಲಿಸ್ಟ್ ಮಾಡಿ ಏನೇನು ಗ್ರಾಮಕ್ಕೆ ಏನೇನು ಮೂಲಭೂತ ಸೌಕರ್ಯಗಳು ಕಲ್ಪಿಸ್ಕೊಡೋದ್ರ ಬಗ್ಗೆ ಆವಾಗಲೇ ಅವ್ರನ್ನ ಲಿಸ್ಟ್ ಹಾಕೊಂಡ್ರು. ಭಗವಂತ ದಯದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ
ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಬಹುಮತದಿಂದ ಅವ್ರನ್ನ ಈ ಕ್ಷೇತ್ರದ ಜನ ಆಯ್ಕೆ ಮಾಡಿದ್ರು. ಆಯ್ಕೆ ಮಾಡಿದ ತಕ್ಷಣ ಒಂದು ದಿನನೂ ಅವ್ರು ಕೂರಲಿಲ್ಲ. ಪ್ರತಿದಿನ ಕ್ಷೇತ್ರದ ಭೇಟಿ ಮತ್ತು ಸಾರ್ವಜನಿಕರ ಭೇಟಿ, ಮುಖಂಡರುಗಳ ಭೇಟಿ ಮಾಡೋದ್ರ ಮುಖಾಂತರ ಎಲ್ಲರ ಅಹವಾಲುಗಳನ್ನ ಕೇಳಿಕೊಂಡು ಏನು ಮೂಲಭೂತವಾಗಿ ಈ ಕ್ಷೇತ್ರಕ್ಕೆ ನಾವು ತರಬೇಕು, ಏನು ಮಾಡಿದ್ರೆ ಈ ಕ್ಷೇತ್ರ ಅಭಿವೃದ್ಧಿ ಪಡಿಸುತ್ತೆ. ಯಾಕೆಂತಂದರೆ ಅವ್ರ ತಂದೆಯವರು ಒಂದು ಸಂದರ್ಭದಲ್ಲೂ ಹೆಚ್ಚು ಕಡಿಮೆ ಒಂದು 20 ವರ್ಷದ ಬೇಡಿಕೆ ಅಂತ ಹೇಳ್ತಾ ಇದ್ದಾರೆ ರಂಗರಾಮ್ ಅವರು. ಆ ಒಂದು ಬೇಡಿಕೆಯನ್ನ ಈಡೇರಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿ ಸುಮಾರು ಅಂದಾಜು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಕೊಡಲು ಬಂದಿರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ಭಾಗದ ಜನಪ್ರಿಯ ಶಾಸಕರಾದಂಥ ಕೃಷ್ಣಮೂರ್ತಿ ಸರ್ ಅವರೇ, ಈ ಭಾಗದ ಮುಖಂಡರು, ಮಾಜಿ ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷರಾದಂಥ ಯೋಗೇಶ್ ಅಣ್ಣರವರೇ, ಗ್ರಾಮ ಪಂಚಾಯತಿಯ ಗೌರವಾನ್ವಿತ ಅಧ್ಯಕ್ಷರೇ, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ತೋಟೇಶ್ವರವರೇ, ಮತ್ತು ನಮ್ಮ ತಾಲೂಕು ಗ್ಯಾರಂಟಿ ಸಮಿತಿಯ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ಪ್ರಭು ಪ್ರಸಾದ್ ರವರೇ, ಜಿಲ್ಲಾ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರಾದಂಥ ದೇವರಾಜರವರೇ, ಕಂಗಳಿ ನಂಜನಸ್ವಾಮಿರವರೇ, ಈ ಗ್ರಾಮದ ಹಿರಿಯ ಮುಖಂಡರಾದಂಥ ಸುಬ್ಬಣ್ಣವರೇ, ಮತ್ತು ಸ್ನೇಹಿತರು ಚಾಮುಲ್ನ ನಿರ್ದೇಶಕರಾದಂಥ ರೇವಣ್ಣವರೇ, ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಮಾಜಿ APMCಯ ನಿರ್ದೇಶಕರಾದಂಥ ಚಂದ್ರೂರವರೇ, ನಮ್ಮ ಸ್ನೇಹಿತರು ಈ ಭಾಗದ ಕಾರ್ಯಪಾಲಕ ಅಭಿಯಂತರಾದಂಥ ಸಂತೋಷ್ ಕುಮಾರ್ ಅವರೇ, ಹಾಗೂ ಈ ಗ್ರಾಮದ ಗ್ರಾಮ ಪಂಚಾಯತಿ ಎಲ್ಲ ಗೌರವಾನ್ವಿತ ಸದಸ್ಯರೇ, ಮಾಜಿ ಅಧ್ಯಕ್ಷರು, ಸದಸ್ಯರುಗಳೇ, ಗ್ರಾಮಸ್ಥರೇ, ಪತ್ರಿಕಾ ಮಾಧ್ಯಮದವರೇ, ಈಗಾಗಲೇ ಮಾನ್ಯ ಶಾಸಕರು ಈ ಭಾಗದಲ್ಲಿ ಚುನಾವಣೆಗೆ ಬಂದ ಸಂದರ್ಭದಲ್ಲಿ ಈ ಗ್ರಾಮಸ್ಥರ ಅವ್ರದೊಂದೇ ಒಂದು ಬೇಡಿಕೆ ಏನಪ್ಪ ಅಂದರೆ ಗುಂಬಳ್ಳಿಯಿಂದ ಈ ಭಾಗಕ್ಕೆ ರಸ್ತೆ ಆಗಬೇಕು ಅಂತ ಹೇಳಿ ಅವತ್ತು ಅವ್ರು ಭರವಸೆನ ಕೊಟ್ಟಿದ್ರು, ಖಂಡಿತ ಈ ಭಾಗದ ರಸ್ತೆಯನ್ನು ನಾನು ಅಭಿವೃದ್ಧಿ ಪಡಿಸ್ತೇನೆ ಅಂತ. ಯಾಕೆಂತಂದರೆ ಈ ಭಾಗದಲ್ಲಿ ಬೆಳಗಿನ ಸ್ವಾಮಿ ಬೆಟ್ಟ, ವಿಶೇಷವಾಗಿ ವಡಗೆರೆ ಬಿದ್ದಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹಲವಾರು ಭಕ್ತರು ಈ ಭಾಗದಲ್ಲಿ ಬರ್ತಾರೆ. ಸಾಮಾನ್ಯವಾಗಿ ಹೊರಗಡೆಯಿಂದ ಬಂದ ಜನ ಗೂಗಲ್ ಮ್ಯಾಪ್ ಹಾಕೋತಾರೆ, ಬೆಟ್ಟದ ರೋಡು ಅದನ್ನೊಂದ್ಸರಿ ಇದೇ ಕಾಣಿಸುತ್ತೆ. ಇಲ್ಲಿ ಹೋಗ್ಬೇಕಾದ್ರೆ ಸುಮಾರು ಜನ ಬೈದಿರ್ತಾರೆ, ಈ ಗ್ರಾಮಸ್ಥರನ್ನು ಬೈತಾರೆ, ಚುನಾಯಿತ ಪ್ರತಿನಿಧಿಗಳನ್ನು ಬೈದಂಥ ನಿದರ್ಶನಗಳಿದೆ. ಹಾಗಾಗಿ ಈ ಗ್ರಾಮಸ್ಥರು ಯಾವುದೇ ಬರಲಿ, ಸಾಹೇಬ್ರ ಹತ್ರ ಬರಲಿ, ಅವ್ರದ್ದೊಂದೇನಪ್ಪ ಅಂದರೆ ರಸ್ತೆ ಮಾಡ್ತಿದ್ದಾರೆ, ನಮ್ಗೆ ಇನ್ನೇನು ಬೇಡ ಅಂತ. ಹಾಗಾಗಿ ಅವರ ಎಲ್ಲರ ಬೇಡಿಕೆ, ಈ ಗ್ರಾಮಸ್ಥರ ಬೇಡಿಕೆ ಮತ್ತು ಈ ಪ್ರವಾಸಿಗರ ಒಂದು ಏನು ಮನವಿ, ಇವೆಲ್ಲವನ್ನು ಪರಿಗಣಿಸಿ ಇವತ್ತು ಗುದ್ಲಿ ಪೂಜೆ ನೆರವೇರಿಸಿ ಒಂದು ಅತ್ಯುತ್ತಮವಾದ ರಸ್ತೆಯನ್ನು ನಿರ್ಮಾಣ ಮಾಡೋದಕ್ಕೆ ಕಾರಣಕರ್ತರ ಅವರ ಅವಧಿಯಲ್ಲೂ ಕೂಡ ಅನೇಕ ಅಭಿವೃದ್ಧಿ ಕಾರ್ಯಗಳು ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥದ್ದು ತಮಗೆಲ್ಲ ತಿಳಿದಂಥ ವಿಚಾರ. ಈ ಬಾರಿ 2018ರಲ್ಲಿ ನನಗೆ ಅವಕಾಶ ಆಗಲಿಲ್ಲ, ಆದರೆ 23 ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಗೌಡಳ್ಳಿ ಗ್ರಾಮದಲ್ಲಿ ನನಗೆ ಸುಮಾರು 699 ಮತಗಳಲ್ಲಿ ಒಂದು ಬೂತಲ್ಲಿ ಕೊಟ್ಟಿಲ್ಲ, ಮತ್ತೊಂದು ಬೂತ್ನಲ್ಲಿ 496 ಮತಗಳನ್ನ ಕೊಡೋ ಮುಖಾಂತರ ಮತ್ತು ಲೋಕಸಭಾ ಚುನಾವಣೆಯಲ್ಲಿ 618 ಮತಗಳನ್ನ MP ಸುನಿಲ್ ಬೋಸ್ಗಳು ಕೊಡೋ ಮುಖಾಂತರ, ಮತ್ತೊಂದು ಬೂತ್ನಲ್ಲಿ 616 ಮತಗಳನ್ನು ಕೊಡೋ ಮುಖಾಂತರ ಒಟ್ಟು ಈ ಒಂದು ಗ್ರಾಮದಲ್ಲಿ ಸುಮಾರು 208 ಮತಗಳ ಅಂತರದಲ್ಲಿ ನನ್ನನ್ನು ಮಾನ್ಯ ಸುನಿಲ್ ಬೋಸ್ ಅವ್ರನ್ನ ಆಯ್ಕೆ ಮಾಡಿಕೊಟ್ಟಿದ್ದೆ. ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಮಾನ್ಯ ಮಾತನಾಡಿದಂಥ ನಮ್ಮ ಪಕ್ಷದ ಅಧ್ಯಕ್ಷರುಗಳು ಮತ್ತು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾದಂಥ ಯೋಗೇಶ್ ಅವರು ಸರ್ಕಾರದ ಯೋಜನೆಗಳ ಬಗ್ಗೆ ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ವೀರ್ನಾಗ್, ದೂರವಾಣಿ ಸಂಖ್ಯೆ 9980581159.